ಜಗತ್ತು ಫಕೀರ ಶಿವಯೋಗಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಮಠಾಧ್ಯಕ್ಷರಾದ ಮಹಾಂತ ಸ್ವಾಮಿಗಳವರಲ್ಲಿ ಪ್ರವಚನ ಪಟುಗಳಾಗಿರುವಂಥ ಶಿಕ್ಷಣ ಪ್ರೇಮಿಗಳು, ಗ್ರಂಥ ಪ್ರೇಮಿಗಳು, ನಮಗೆ ಆತ್ಮೀಯರಾಗಿರುವಂಥ ಧಾರವಾಡ ಮಂಗಳಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ, ಸಿದ್ದರಾಮಯ್ಯ ವಿವೇಕಾನಂದ ಮಠದ ಸಂಗಮೇಶ್ವರ ಮಹಾಸ್ವಾಮಿಗಳವರಲ್ಲಿ, ಸದಾಶಿವಪೇಟೆಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ, ಸಮೂಹದ ಕಡಿಮೀಶ್ವರ ಮಠದ ಪೂಜ್ಯರಲ್ಲಿ ಶರಣರು, ಉಪನ್ಯಾಸಕರೇ, ದಾನಿಗಳೇ, ಮಹಾಜನರೇ, ಮಾತೆಯರೇ, ಪೂಜ್ಯರ ಸ್ಮರಣೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತಿನ ದಿವಸ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪ್ರವಚನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಗಳವರು 45 ನಿಮಿಷಗಳವರೆಗೆ ಅಥಣಿಯ ಮಹಾತಪಸ್ವಿ, ಲೀಲಾಪುರುಷ, ಶಕ್ತಿ ಸಂಪನ್ನ, ಪೂಜ್ಯರು, ಶಾಂತಮೂರ್ತಿಗಳು ಆಗಿರುವಂಥ ಅಥಣಿಯ ಮುರುಗೇಂದ್ರ ಶ್ರೀಗಳನ್ನು ಕುರಿತು ಪ್ರವಚನವನ್ನು ಪ್ರಾರಂಭ ಮಾಡಿದರು. ಶಿವಯೋಗಗಳನ್ನು ಕುರಿತು ಬಹಳ ವಿಷಯ ಬರೆದಿದ್ದರು. ಹಿಂದಿನ ಇತಿಹಾಸದ ಹಿನ್ನೆಲೆಯನ್ನು ಹೇಳಿದರು. ಶರಣ ಸಾಹಿತ್ಯ ಹೇಗೆ ಹುಟ್ಟಿತು, ಯಾವ ಕಷ್ಟಗಳನ್ನು ಅನುಭವಿಸಿತು, ಎಷ್ಟು ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಾ 12ನೇ ಶತಮಾನದಲ್ಲಿ ಹುಟ್ಟಿದ ಕ್ರಾಂತಿ ಬೀಜ ವಚನ ಸಾಹಿತ್ಯ 15-16ನೇ ಶತಮಾನದಲ್ಲಿ ಮತ್ತೆ ಪ್ರಕಟಗೊಂಡು ಹಿಂದೆ ನುಡಿ ಮತ್ತು ನಡೆಯಲ್ಲಿ ನಡೆದುಕೊಂಡು ಬಂತು. ಅಥಣಿಯ ಮುರುಗೇಂದ್ರ ಶ್ರೀಗಳ ಕಾಲಕ್ಕೆ ಕೇವಲ ನುಡಿ ಆಗಲಾದ ನಡೆಯಲ್ಲಿ ವಿಚಾರವನ್ನು ಆಚಾರದಲ್ಲಿ ಬರುವಂಥ ಅದ್ಭುತ ಕಾರ್ಯವನ್ನು ಮಾಡಿರುವಂಥ ಪುಣ್ಯಾತ್ಮರು ಅಥಣಿಯ ಮುರುಗೇಂದ್ರ ಶ್ರೀಗಳು, ಮಹಾತಪಸ್ವಿಗಳು, ಲೀಲಾಪುರುಷರು. ಅಂಕಲಿಗೆ ಅಡವ್ಯಾಗ ವಾಕಿಂಗ್ ಹೋಗಿರುವಂಥ ಸಂದರ್ಭದಾಗ ಭಯಂಕರವಾದಂಥ ಒಂದು ಹುಲಿ ಬಂದಾಗ ವೈರಾಗ್ಯಮೇವ ಭಯಂ, ವಿರಾಗಿಗೆ ಅಂಜಿಕೆ ಇರುವುದಿಲ್ಲ, ವಿರಾಗಿಗೆ ತನ್ನ ದೇಹದ ಮೇಲೆ ವ್ಯಾಮೋಹ ಇರುವುದಿಲ್ಲ. ವಾಕಿಂಗ್ ಹೋಗಿರುವಂಥ ಸಂದರ್ಭದಾಗ ಹುಲಿ ಎದುರಿಗೆ ಬಂದಾಗ ಶಿವಯೋಗಳ ಪ್ರಭಾವಕ್ಕೆ ಒಳಗಾಗಿ ಹುಲಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿಕೊಳ್ಳುವಂಥ ವಿಚಾರಗಳು ಅಥಣಿಯ ಮುರುಗೇಂದ್ರ ಶ್ರೀಗಳ ಪುರಾಣದಲ್ಲಿ ಪ್ರಸಂಗ ಬರ್ತಾ ಇದೆ. ಅಥಣಿಯ ಮುರುಗೇಂದ್ರ ಶ್ರೀಗಳು ಮಠದಲ್ಲಿರುವಂಥ ಸಂದರ್ಭದಾಗ ಬೆಳಗಿನ ಜಾವ ಪೂಜಾ ಪ್ರಸಾದಗಳನ್ನು ಮಾಡಿಕೊಂಡು ಪತ್ರಿಗಳ ಕೆಳಗ ಕುಳಿತುಕೊಂಡು ಶರಣರ ವಚನಗಳನ್ನು ಓದುವಂಥ ಸಂದರ್ಭದಾಗ, ಶರಣರ ವಚನಗಳನ್ನು ಕಟ್ಟುಗಳನ್ನು ಬಿಚ್ಚಿ ಓದುವಂಥ ಸಂದರ್ಭದಾಗ ಆ ವಚನದ ಕಟ್ಟಿನ ಮೇಲೆ ಪತ್ರಿ ಗಿಡದಲ್ಲಿಯ ಪತ್ರಿಗಳು ಬೀಳ್ತಾ ಇವೆ. 2-3 ಪತ್ರಿಗಳು ಬೀಳ್ತಾ ಇವೆ. ಪತ್ರಿಗಳು ತಾವಾಗಿ ಬೀಳಕ್ಕೆ ಸಾಧ್ಯ ಇಲ್ಲ. ಹೇಗೆ ಬಿದ್ದು ಶಿವಗಳು ಮೇಲೆ ಮುಖ ಮಾಡಿ ನೋಡಿದಾಗ ಗಿಡದಲ್ಲಿ ಒಬ್ಬ ಕೊಟ್ಟು ಗಿಡವನ್ನು ಏರಿ ಪತ್ರಿಯಲ್ಲಿ ಎದ್ದ ಅಂತ ಸಂದರ್ಭದಾಗ ಆ ಹುಡುಗ ಕೆಳಗೆ ಬಂದಾಗ ಹುಡುಗನಿಗೆ ಹೇಳ್ತಾರೆ, ನೀನು ಭಾಳ ಎತ್ತರದ ಮಟ್ಟಕ್ಕೆ ಹೋಗಿ ಆಶೀರ್ವಾದ ಮಾಡ್ತಾರೆ. ಅವರೇ ಶ್ರೀಶೈಲದ ಜಗದ್ಗುರು, ವಾಗೀಶ ಪಂಡಿತಾರಾಧ್ಯ ಶ್ರೀಶೈಲ ಜಗದ್ಗುರು ಅಥಣಿಯ ಮುರುಗೇಶ್ವರರ ಆಶೀರ್ವಾದದಿಂದ ಆದರು. ಅದೇ ರೀತಿಯಲ್ಲಿ ಅಥಣಿಯ ಸಂತಿ ರವಿವಾರ ದಿವಸ, ರವಿವಾರಕ್ಕೊಮ್ಮೆ ಕಿರಾಣಿ ವ್ಯಾಪಾರವನ್ನು ಖಾಸಗಿ ಜೀವಿಗೆಯನ್ನು ಮಾಡೋದಕ್ಕೆ ಅನೇಕ ವ್ಯಾಪಾರಸ್ಥರು ಬಂದು ಹಗಲೆಲ್ಲ ವ್ಯಾಪಾರವನ್ನು ಮಾಡಿ ರಾತ್ರಿ ಮಠಕ್ಕೆ ಬಂದು ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಮಲಗ್ತಾ ಇದ್ದರು. ಒಬ್ಬ ದಾನಪ್ಪ, ಸವಳಿಗೆಯ ದಾನಪ್ಪ ಅನ್ನುವಂಥವ ವ್ಯಾಪಾರ ಮಾಡಿ ಬಂದು ಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಮಲಗಿರುವಂಥ ಸಂದರ್ಭದಾಗ ಶಿವಯೋಗಗಳು ಬರ್ತಾರೆ. ಶಿವಯೋಗಗಳು ಬಂದಾಗ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ಅವನ ಯೋಗಕ್ಷೇಮವನ್ನು ಶಿವಗಳು ಕೇಳ್ತಾರೆ. ಕೇಳಿದಾಗ ನಿನಗೆ ಮಕ್ಕಳು ಎಷ್ಟು ಮಂದಿ? ನನಗೆ ಬಸಪ್ಪ ಅನ್ನುವಂಥ ಒಂದು ಮಗ ಅಂದರೆ ಅವ ಸಾಲಿ ತೆಗೆದುಕೊಂಡವನ, ಸಣ್ಣವನ, ನಾವು ಬಡವರು ಅನ್ನುವಂಥ ವಿಚಾರವನ್ನು ಹೇಳ್ತಾರ.
ಶಿಬಿರುಗಳು ಆ ಬಸಪ್ಪ ಅನ್ನುವಂಥವನಿಗೆ ಏನು ಆಶೀರ್ವಾದ ಮಾಡಿದ್ರು ಅಂದ್ರೆ ಈ ದೇಶದ ದೊಡ್ಡ ರಾಜ ಏನೋ ಮೆರೀತಾನ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅವರು ರಾಷ್ಟ್ರಪತಿಗಳಾದರು. ಬಸಪ್ಪ ಬಿಳಿ ಜಗ್ಗಿ ಅನ್ನುವಂಥವ್ರು ರಾಷ್ಟ್ರಪತಿಗಳಾಗಿ ನಡೆದರು. ಮಹಾತ್ಮನ ಆಶೀರ್ವಾದ ಇತ್ತು ಅಂದ್ರೆ ಏನಂತೂ ಏನಿಲ್ಲ ಅನ್ನುವಂಥ ಅನೇಕ ನೀತಿಗಳನ್ನ 10ನೇ ಮುರುಗೇಶ್ವರ ಪುರಾಣದಲ್ಲಿ ಬರ್ತಾ ಇವೆ. ಅದು 3 ದಿವಸ ಹಿಡಿದು ಮುಗಿಯುವಂಥದ್ದಲ್ಲ, ತಿಂಗಳ ಪರ್ಯಂತರ, ವರ್ಷದ ಪರ್ಯಂತರ ಹಿಡಿದು ಮುಗಿಯುವುದಿಲ್ಲ. ಮಹಾತ್ಮರ ಚರಿತ್ರೆಗಳನ್ನು ಕೇಳಿ ನಮ್ಮ ಕಿವಿಗಳನ್ನು ಪಾವನ ಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮಹಾಂತ ಸ್ವಾಮಿಗಳು, ಮಠಾಧ್ಯಕ್ಷರಾಗಿರುವಂಥ ಮಹಾಂತ ಸ್ವಾಮಿಗಳು ವಿಷ್ಣು ಸ್ವಭಾವದವರು ಇದ್ದುದನ್ನು ಇದ್ದಾಗನ ಹೇಳೋರು. ನಾವು ಅವರು ಕೂಡಿ ಹುಬ್ಬಳ್ಳಿಯ 3 ಸಾವಿರ ಮಠದಲ್ಲಿ ಇದ್ದುಕೊಂಡು ಒಂದೇ ಕೋರಿಯಲ್ಲಿ ಇದ್ದು ಅಧ್ಯಯನ ಮಾಡಿದವರು. ನಮ್ಮ 3 ಸಾವಿರ ಮಠದ ಹಿಂದಿನ ಗಂಗಾಧರ ಜಯಗಳವರು ಇವ್ರನ್ನ ಬಹಳ ಪ್ರೀತಿದ್ರು. ಇವ್ರಿಗೆ ಪ್ರೀತಿಯಿಂದ ಸೌಂದರ್ಯ ಬಂದರು, ಪ್ರೀತಿಯಿಂದ ಕರೀತಾ ಇದ್ರು. ನವಾಬರಿಗೂ ಅವ್ರ ಮಠಕ್ಕೂ ಸಂಬಂಧವೂ ಇದೆ, ಒಂದು ಭಕ್ತಿಯ ಸಂಬಂಧ ಇದೆ. ಅಂತ ಒಂದು ಮಠಕ್ಕೆ ಇವರು ಸ್ವಾಮಿಗಳಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದರ ಮುಖಾಂತರ, ಕಲ್ಯಾಣ ಮಂಟಪವನ್ನು ಕಟ್ಟುವುದರ ಮುಖಾಂತರ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮುಖಾಂತರ, ದಾಸೋಹವನ್ನು ಮಾಡುವುದರ ಮುಖಾಂತರ ಉತ್ತಮ ಕಾರ್ಯಗಳನ್ನು ತಮ್ಮ ಕಾಲಾವಧಿಯಲ್ಲಿ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವಂಥ ರೀತಿಯಲ್ಲಿ ನಡೆಯಲಿ. ಜಗದ್ಗುರು ಫಕೀರೇಶನ ಆಶೀರ್ವಾದ ಕೇಂದ್ರಕ್ಕೆ ಹಾರೈಸುವ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ ಪಕ್ಕದಲ್ಲಿ ಕಾಣುವ ಬೆಲ್